ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆರೋಗ್ಯಕರವಾದ ಒಂದು ಪಾಯಸ ಮಾಡ್ತಿದ್ದೀನಿ. ನೀವು ತಮ್ಮೇಲಲ್ಲಿ ನೋಡಿರೋ ಹಾಗೇನೆ ಇದು ಅದಕ್ಕಿಂತ ಇನ್ನೂ ಹೆಚ್ಚಾಗಿನೇ ರೋಗಗಳಿಗೆ ಒಳ್ಳೆಯ ರಾಮಬಾಣ ಅಂತ ಹೇಳ್ಬೋದು. ಇನ್ನು ಅನೇಕವಾದಂತ ರೋಗಕ್ಕೂ ಇದು ಬರುತ್ತೆ. ಇದು ಬಾಣಂತಿಯರಲ್ಲಿ ಹಾಲು ಉತ್ಪತ್ತಿ ಆಗೋದಕ್ಕೆ, ಮೈಕೈ ನೋವು, ಇನ್ನೂ ಅನೇಕ ಕತ್ತು ನೋವು, ಇನ್ನು ತುಂಬಾ ಇದ್ರಲ್ಲಿದ್ರ ಆರೋಗ್ಯವಾದಂತ ಹೇಳ್ಬೋದು. ಇದನ್ನ ಹೇಗ್ ಮಾಡೋಂತ ನೋಡೋಣ ಬನ್ನಿ. ಮೊದ್ಲಿಗೆ ಒಂದ್ ಪಾತ್ರೆ ತಗೊಂಡಿದೀನಿ, ಬೌಲ್ನ. ಇವನ್ನ ಅಳವಿನ ಇದಕ್ಕೆ ಹಾಕೋಬೇಕು. ನಾವೊಂದ್ 3-4 ಸ್ಪೂನ್ ಅಷ್ಟು ತಗೊಂಡಿದೀನಿ. ನೀವು ಎಷ್ಟು ಜನಕ್ಕ ಮಾಡ್ಕೊಂತೀರ ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ ನೀರ್ ಹಾಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ. ಕ್ಲೀನ್ ಮಾಡ್ಕೊಂಡು ಚಲ್ತೀನಿ ನೀರ್ನ. ಸ್ವಲ್ಪ ಧೂಳ ಅದು ಇರುತ್ತೆ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಇದನ್ನ ಕ್ಲೀನ್ ಮಾಡ್ಕೊಳೋಣ. ಇದು ಕುತ್ತಿಗೆ ನೋವು, ನಿಶಕ್ತಿ, ಮೈಕೈ ನೋವು, ಇನ್ನೂ ಅನೇಕ ಇವಾಗ ನಿಂತು ನಿಂತು ಕೆಲಸ ಮಾಡ್ತಿರ್ತೀವಿ, ಕಂಪ್ಯೂಟರ್ ಮುಂದೆ ನಿಂತು ಕುಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅಂತವ್ರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು. ಇವಾಗ ಇದನ್ನ ನೀರ್ ಹಾಕೊಂಡು ನೆನೆಯಕ್ ಇಟ್ಕೋಬೇಕು. ನೋಡಿ ತಳಗಡೆ ಹಾಗೆ ಇರುತ್ತೆ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ ರಾತ್ರಿನೇ ನೆನೆಯಕ್ ಇಟ್ಕೋಬೇಕು. ರಾತ್ರಿ ನೆನೆಯಕ್ ಇಟ್ಕೊಂಡು ಬೆಳಗ್ಗೆ ಮಾಡ್ಕೋಬೇಕು. ಟೀ ಕಾಫಿ ಕುಡಿಯೋ ಬದ್ಲಿ ಇದನ್ನ ಈ ತರ ಮಾಡ್ಕೊಂಡು ಕುಡಿದ್ರೆ ನಮ್ಗೆ ಆರೋಗ್ಯನೂ ವೃದ್ಧಿ ಆಗುತ್ತೆ, ತುಂಬಾ ಒಳ್ಳೇದಾಗಿರುತ್ತೆ. ನೋಡಿ ಮೇಲ್ಗಡೆ ಒಂದ್ ಮುಚ್ಚಳ ಮುಚ್ಚಿ ನೆನೆಯಕ್ ಇಟ್ಕೊಂಡಿದೀನಿ. ಈಗ ಮಾರನೇ ದಿನ ಬೆಳಗ್ಗೆ ಈ ತರ ಆಗಿದೆ ನೋಡಿ. ನೋಡಿ ಇದು ಚಿಯಾ ಸೀಡ್ಸ್, ಸಬ್ಜಾ ಸೀಡ್ ನೆಂದಿರ್ತೈತಲ್ವಾ, ಆತರ ಇದನ್ನು ಕೂಡ ಜೆಲ್ಲಿ ತರ ನೆಂದಿದೆ ನೋಡಿ. ಕಾಣ್ತಿದೆ ಅಂತ ಅನ್ಕೊಂಡಿದೀನಿ ನೋಡಿ. ಇದನ್ನ ಇವಾಗ ಒಂದ್ ಬೇರೆ ಪಾತ್ರೆಗೆ ಹಾಕೊಂತೀನಿ. ಇದನ್ನ ನಮ್ ಕಡೆ ಬಾಣಂತರಿಗೆ ಡೆಲಿವರಿ ಆದಾಗ ಇದನ್ನ ಈ ತರ ಮಾಡಿ ಬೆಳಗಿನ ಖಾಲಿ ಹೊಟ್ಟೆಗೆ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿರ್ತೈತಿ, ಹೆಲ್ದಿ ಆಗಿರುತ್ತೆ, ಮಲಬದ್ಧತೆ ಪ್ರಾಬ್ಲಮ್ ಇರೋದಿಲ್ಲ. ಇದ್ರಲ್ಲಿದ್ರೆ ಇನ್ನೂ ತುಂಬಾ ಹೆಲ್ತ್ ಆಗಿ ತುಂಬಾ ಟಿಪ್ಸ್ ಇದಾವೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಗ್ಯಾಸ್ ಹಚ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನೀರ್ ಹಾಕೊಂತಿದೀನಿ. ಈ ತರ ಈಗ ಸ್ವಲ್ಪ ನೀರ್ ಹಾಕೋಬೇಕು. ನೀರ್ ಹಾಕೊಂಡು ಸ್ವಲ್ಪ ತುಂಬಾ ಗಟ್ಟಿ ಆಗಿರ್ತೈತಲ್ಲ, ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂತಿದೀನಿ. ನೀವು ಬೇಕಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾನು ಸ್ವಲ್ಪನ ಹಾಕೊಂಡು ಮಾಡ್ಕೊಂತೀನಿ. ನೋಡಿ ಈ ತರ ಇದನ್ನ ಕೈ ಬಿಡದ ಹಾಗೆ ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ತಾ ಇರ್ಬೇಕು. ಕೈ ಬಿಟ್ರೆ ತಳಕ್ ಹಚ್ಕೊಳೋ ಚಾನ್ಸ್ ಇರುತ್ತೆ. ನೋಡಿ ಈ ತರ ಜಲ್ಲಿ ಜಲ್ಲಿ ಆಗಿ ಇರ್ತೈತಿ. ಇದನ್ನ 2 ಗ್ಲಾಸ್ ಹಾಕಿದ್ರಪ್ಪ ಅಂದ್ರ ನೀರು, ಇದು 1.5 ಆಗಷ್ಟು ಕುದಿಸ್ಕೋಬೇಕು. ತುಂಬಾ ಹೆಲ್ಪ್ ಟಿಪ್ಸ್ ತುಂಬಾ ಇದೆ ಇದರಲ್ಲಿ. ನೀವು ಮಾಡ್ಕೊಂಡು ಟ್ರೈ ಮಾಡಿ ಕುಡ್ದು ನೋಡಿ, ತುಂಬಾ ಚೆನ್ನಾಗಿರ್ತೈತಿ. ಇವಾಗ ನೋಡಿ ನಾ 2 ಬೌಲ್ಗೆ ಹಾಕೊಂಡಿದೀನಿ. ಇದನ್ನ ಹಾಗೆ ಡೈರೆಕ್ಟ್ ಆಗಿ ಕುಡಿಬಹುದು, ಬಿಸಿ ಬಿಸಿಯಾಗಿ. ಮೇಲ್ಗಡೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಕೂಡ ಕುಡಿಬಹುದು, ಮತ್ತೆ ಇದಕ್ಕೆ ಹಾಲು ಹಾಕೊಂಡು ಕೂಡ ಕುಡಿಬಹುದು. ನೋಡಿ ಹಾಲು ಇಷ್ಟ ಪಡೋರು ಹಾಲು ಹಾಕೊಂಡು ಕುಡಿಬಹುದು, ಹಾಲು ಇಷ್ಟ ಇಲ್ಲಪ್ಪ ಅಂದ್ರೆ ಹಾಗೆ ಕೂಡ ಕುಡಿಬಹುದು. ತುಂಬಾ ಚೆನ್ನಾಗಿರ್ತೈತಿ, ನೀವು ಕೂಡ ಟ್ರೈ ಮಾಡಿ. ಇದನ್ನ ಮಾಡೋ ಹೊತ್ನ್ಯಾಗ ಹಾಲು ಹಾಕೊಂಡ್ರ, ಹಾಲು ಒಡೆದ್ರ ಬೆಲ್ಲ ಹಾಕಿರ್ತೀವಲ್ವಾ, ಹಾಲು ಗಿಲ್ಲು ಒಡೆತಂದ್ರ ಸುಮ್ನೆ ಅಷ್ಟು ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಈ ತರ ಮೇಲ್ಗಡೆ ಹಾಕೊಂಡು ಕುಡಿತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.